ಬಾಸ್. ಏನೋ ಬಾಸು? ಏನೋ ಬಾಸು? ಬಾಸು ಅನ್ಕೊಂಡೆ ಆಪಿಟ್ಟೆಲ್ಲೋ ಆರಾಮ್ಕೋರ್. ಎಂತ ಕೆಲಸ ಮಾಡ್ಬಿಟ್ಯೋ? ನಾನು ನಿನಗೆ ಮಾಡಕ್ ಹೇಳಿದ್ದೇನೋ ನೀನು ಮಾಡಿದ್ದೇನೋ? ಮದ್ವೆ ನಿಲ್ಸ್ಬಿಟ್ಟು ಬಾರೋ ಅಂತಂದ್ರೆ ತಾಳಿ ಕಟ್ಟಿದ್ಯಾ ನೀನು? ಬಾಸ್ ಕೂಲ್ ಕೂಲ್. ನಿಮ್ ರಿವೆಂಜ್ಗೆ ನಾನು ಇದನ್ನೆಲ್ಲ ಮಾಡಿರೋದು. ನಾನು ಮದುವೆ ಆಗಲ್ಲ ಅಂತ ಅಸೆಮಣೆ ಮೇಲಿಂದ ಎದ್ದಿದ್ರೆ ಈ ಮನೆಯವ್ರನ್ನ ಸುಮ್ಮನೆ ಬಿಡ್ತಿದ್ರ ಬಾಸ್? ಬಲವಂತವಾಗದು ತಾಳಿ ಕಡಿಸ್ತಾ ಇದ್ರು ತಾನೆ? ಅಥವಾ ಪೊಲೀಸ್ ಅವ್ರನ್ನ ಕರೆಸಿ ನನ್ನನ್ನು ಅವ್ರಿಗೆ ಒಪ್ಪಿಸ್ತಾ ಇದ್ರು. ಆಮೇಲೆ ನನ್ನ ಪ್ಲಾನ್ ಬೇರೆನೇ ಇದೆ ಬಾಸ್. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ರಿವೆಂಜ್ 100% ಸಕ್ಸಸ್ ಆಗೇ ಆಗುತ್ತೆ. ನೋಡ್ತಾ ಇರಿ. ಅದಕ್ಕೆ ಮೊದಲು ಮಲ್ಲಿಗೆ ತಾಳಿ ಕಟ್ಟಿದ್ದು. ಆಮೇಲೆ ಮಲ್ಲಿನ ನೀವಿರೋ ಜಾಗಕ್ಕೆ ಕರ್ಕೊಬಂದು ಬಿಡ್ತೀನಿ. ನನ್ನ ಫ್ಲೈಟ್ ಟಿಕೆಟ್ ತಗೊಂಡು ನಾನು ಹೋಗ್ತಾ ಇರ್ತೀನಿ. ಆಮೇಲೆ ಮಲ್ಲಿ ನನ್ನ ಹತ್ರನೂ ಬರೋಕ್ಕಾಗಲ್ಲ, ಈ ಕಡೆ ನಿಮ್ಮ ಹತ್ರನೂ ಇರೋಕ್ಕಾಗಲ್ಲ. ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಒಳ್ಳೆ ಅಂತರ್ ಪಿಚಾಚಿ ಥರ ಒದ್ದಾಡ್ಬಿಡ್ತಾರೆ. ಅದಕ್ಕಿಂತ ಕೆಟ್ಟ ಸಿಚುವೇಶನ್ ಇದೆಯಾ ಬಾಸ್? ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಇದೆಯಾ? ನೀವು ನೋಡಿದ್ರೆ ನನಗೆ ಕಾಲ್ ಮಾಡಿ ನಾನ್ ಸ್ಟಾಪ್ ಆಗಿ ಹೋಗಿದ್ದಿರಲ್ಲ ಬಾಸ್. ನಾನೇನೋ ನಿಮ್ಮ ರಿವೆಂಜ್ ನನ್ನ ರಿವೆಂಜ್ ಲೆವೆಲ್ಗೆ ತಿರ್ಸ್ಕೊತಾ ಇದ್ದೀನಿ. ಏನೋ ಪೈಲ್ವಾನ್ ನೀನು, ಏನೋ ನೀನಲ್ಲೋ ಇಂಥ ಕೆಲಸ ಮಾಡ್ಬಿಟ್ಟೆ. ಹೋಗ ಲೇ, ನಿನ್ನ ನನಗೆ ಹಾಪಿಟ್ಬಿಟ್ಟೆ, ನನಗೆ ಉಲ್ಟಾ ಹೊಡೆದೆ ಅಂತ ಏನೇನೋ ಅನ್ಕೊಂಡು ಟೆನ್ಷನ್ ಆಗ್ಬಿಟ್ಟಿದ್ನಲ್ಲ ನಾನು. ಕಿಲಾಡಿ ಕಣ ನೀನು. ನನ್ನ ಗಾಡಿಲಿ ಪಳಗಿದ್ದಕ್ಕೂ ಸಾರ್ಥಕಾಯ್ತು ಪೈಲ್ವಾನ್. ನಿಮ್ಮ ಹತ್ರ ಸೈ ಅನ್ಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಾಡಲೇಬೇಕಲ್ಲ ಬಾಸ್. ಅದಕ್ಕೆ ಲಾಸ್ಟಲ್ಲಿ ಈ ಐಡಿಯಾ ಬಂತು, ಇದನ್ನು ಮಾಡಿದೆ. ಸರಿ ಬಾಸ್, ನಾನು ನೋಡ್ತೀನಿ. ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದಾರೆ. ಅದೆಂಥದ್ದು ಅರುಂಧತಿ ನಕ್ಷತ್ರ ತೋರಿಸ್ಬೇಕಂತೆ. ಆಗ್ಲೋತಲೆ ನಕ್ಷತ್ರ ತೋರಿಸೋ ಪ್ರೋಗ್ರಾಮು. ಇದಕ್ಕಿಂತ ಮೋಸ ಬೇಕಾ ಬಾಸ್? 10ರಲ್ಲಿ ಇದೊಂದು 11. ಇಷ್ಟೇ ಮೋಸ ಮಾಡಿದ್ದೀನಂತೆ, ಅದು ಒಂದು ಆಗ್ಬಿಡ್ಲಿ ಬಿಡಿ. ಸೀದಾ ಅವ್ರನ್ನ ಕರ್ಕೊಬಂದು ನಿಮ್ಗೆ ಒಪ್ಪಿಸಿ ನನ್ನ ಪಡಗು ನಾನು ಹೋಗ್ತಾ ಇರ್ತೀನಿ ಬಾಸ್. ಓಕೆನಾ ಬಾಸ್? ಬಾರೋ, ಬಾ ಬಾ ಬಾ. ಓಕೆ ಬಾಸ್. ಬಂದಲ್ಲ, ಕ್ಷಮಿಸಿ, ಎಮರ್ಜೆನ್ಸಿ ಕಾಲ್ ಇತ್ತು. ಇರ್ಲಿ ಕಂಟಿನ್ಯೂ ಮಾಡಿ. ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಇಬ್ರು. ನಕ್ಷತ್ರ ತೋರಿಸಪ್ಪ. ಇಲ್ಲಿಗೆ ಕರ್ಕೊಂಡ್ಬಂದಿದ್ಯಾ? ಬನ್ನಿ, ಗೊತ್ತಾಗತ್ತೆ. ಬಾಸ್, ನೀವು ಹೇಳಿದ ಕೆಲಸನ ಮಾಡಿ ಮುಗಿಸಿದ್ದೀನಿ. ಅವ್ರನ್ನ ಮದುವೆ ಆಗಿ ನಿಮ್ಮ ಮುಂದೆ ಕರ್ಕೊಬಂದು ನಿಲ್ಸಿದ್ದೀನಿ. ನೀವಿನ್ ಫ್ಲೈಟ್ ಟಿಕೆಟ್ ಕೊಟ್ಟರೆ ನಾನು ಇಲ್ಲಿಂದ ಹೊರಡ್ತೇನೆ. ಸುನಿ, ಏನು ಮಾತಾಡ್ತಾ ಇದೆಯಾ? ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಫ್ರೆಂಡ್ಶಿಪ್ ಮಾಡಿದ್ದು, ಮದುವೆ ಆಗಿದ್ದು, ಪ್ರೀತಿ ಮಾಡಿದ್ದು ಯಾವುದು ನಿಜ ಅಲ್ಲ. ಎಲ್ಲ ಬರೀ ಬೋಗಸ್. ಹೇ, ಏನು ಮಾತಾಡ್ತಾ ಇದೀಯ ನೀನು? ತಮಾಷೆ ಮಾಡ್ತಿದ್ಯಾ ತಾನೇ ನೀನು? ತಮಾಷೆನಾ? ನಾನು ಯಾಕೆ ತಮಾಷೆ ಮಾಡಲಿ?
ನಮ್ಮ ಬಾಸ್ ಏನು ಕೆಲಸ ಕೊಟ್ಟಿದ್ರು ಅದನ್ನು ಮಾಡಿ ಮುಗಿಸಿದ್ದೀನಿ. ಈಗ ಫ್ಲೈಟ್ ಟಿಕೆಟ್ ತೊಗೊಂಡು ನಾನು ಹೊರಡ್ತೀನಿ. ಇನ್ಮೇಲಿಂದ ಏನೇ ಆದರೂ ನೀವು ಉಂಟು ಇವ್ರುಂಟು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಪೈಲ್ವಾನ್ 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 ಮೆಚ್ಚಿದೆ ಕಣೋ ನಿನ್ನ. ಇವತ್ತು ಪ್ರೂವ್ ಮಾಡ್ಕೊಂಡೆ ನಿನ್ನ ಟ್ಯಾಲೆಂಟ್ ಏನು ಅಂತ. ಸೂಪರ್ ಕಣೋ, ಸೂಪರ್. ಮಲ್ಲಿ ಮಲ್ಲಿ ಮಲ್ಲಿ, ಎಂಥ ದುರ್ಗತಿ ಬಂತು ಮಲ್ಲಿ ನಿನಗೆ. 5 ವರ್ಷ ನನ್ನಿಂದ ದೂರ ಇದ್ದು ನಿನಗೆ ನಿನ್ನ ಬುದ್ಧಿವಂತ ಆಗ್ಬಿಟ್ಟಿದ್ದೀನಿ ಅನ್ಕೊಂಡಿದ್ಯಾ? ನೀನು ಯಾವತ್ತಿದ್ರು ದಡ್ಡಿನೇ. ಯು ಆರ್ ದ ಬ್ಲಡಿ ಸೇಮ್ ಓಲ್ಡ್ ರೂರಲ್ ಕೋಟ. ಮಲ್ಲಿ, ಇದು ಜಸ್ಟ್ ಅನ್ ಅಸೈನ್ಮೆಂಟ್ ಅಷ್ಟೇ. ನಿನ್ನ ಸೆಂಟಿಮೆಂಟ್ಸ್ ಜೊತೆಗೆ ಆಡಿದಂಥ ಆಟ ಇದು. ಸುನಿ, ನೀನನ್ನ ನಿಜವಾಗ್ಲೂ ಪ್ರೀತಿಸ್ಲೇ ಇಲ್ವಾ? ಅಲ್ಲೇನು ಕೇಳ್ತೀಯ ಮಲ್ಲಿ? ಉತ್ತರ ಕೊಡೋನು ನಾನಿದ್ದೀನಲ್ಲ. ನನ್ನನ್ನು ಕೇಳು, ನಾನು ಉತ್ತರ ಕೊಡ್ತೀನಿ. ಪ್ರೀತಿನೂ ಇಲ್ಲ, ಯಾವ ಮಣ್ಣು ಇಲ್ಲ. ಅವನು ಆಡಿದ್ದು ಜಸ್ಟ್ ನಾಟಕ. ಅಂಡ್ ಆ ನಾಟಕದ ಸೂತ್ರಧಾರ ಯಾರು ಗೊತ್ತಾ? ನಾನೇ, ದ ಗ್ರೇಟ್ ಜಯದೇವ್ ದಿವಾನ್. ಸ್ಕ್ರೀನ್, ಸ್ಟೋರ್, ಡೈರೆಕ್ಷನ್ ಪ್ರತಿಯೊಂದು ನಂದೆ. ಪಾಪ ನನ್ನ ಪೈಲ್ವಾನು ಇಸ್ ಜಸ್ಟ್ ಕ್ಯೂಟ್ ಆಕ್ಟರ್. ಏ, ಗುಡ್ ಜಾಬ್ ಪೈಲ್ವಾನ್, ಗುಡ್ ಜಾಬ್. ನಿನಗೆ ಹಳೇದೆಲ್ಲ ನೆನಪಿದ್ಯಾ ಮಲ್ಲಿ? ಹಿಸ್ಟ್ರಿನ ನಾವು ಮರಿಬೋದು, ಆದ್ರೆ ಹಿಸ್ಟ್ರಿ ನಮ್ಮನ್ನ ಹೀಗೆ ಬಡ್ದು ಎಪ್ಸುತ್ತೆ, ಹಳೇದನ್ನೆಲ್ಲ ನೆನಪು ಮಾಡುತ್ತೆ. 5 ವರ್ಷದ ಹಿಂದೆ ನನಗೆ ಎಷ್ಟೆಲ್ಲ ಹೇಗೆಲ್ಲ ಡಿಸೈನ್ ಆಗಿ ಅವಮಾನ ಮಾಡಿದ್ಯಾ ಅಂತ ನೆನಪಿದ್ಯಾ ಮಲ್ಲಿ ನಿನಗೆ? ಕರ್ಮ ಅನ್ನೋದು ಹೇಗೆ ಗೊತ್ತಾ ಮಲ್ಲಿ?